ನಮಸ್ಕಾರ ವೀಕ್ಷಕ ಬಂಧುಗಳೇ, ದೇವಾಲಯದ ಕೆಲಸ ಭಗವಂತನ ಕೆಲಸ, ಭಗವಂತನ ಕೆಲಸ ತಂದೆ ತಾಯಿಯ ಕೆಲಸ ಅಂತ ಶ್ರದ್ಧೆಯಿಂದ ಮಾಡಬೇಕು. ಯಾವುದೇ ವ್ಯಕ್ತಿಗಳನ್ನ ಬೇಡ ಮಾಡಿ ತೋರಿಸ್ಬೇಕಾದ್ರೆ ಸಹಜವಾಗಿ ಮನಸ್ಸಿಗೆ ಬರುತ್ತೆ, ಅಯ್ಯೋ ಇಂಥ ವ್ಯಕ್ತಿನ ಈ ರೀತಿ ನಾನು ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಿದ್ದೀನಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ಹಿರಿಯರು ಹೇಳ್ತಾರೆ, ಒಂದು ಸಲ ಮಾಡಿದ ತಪ್ಪನ್ನ ಎರಡನೇ ಸಲ ಮಾಡಬಾರ್ದು. ತಪ್ಪು ಪ್ರತಿ ಸಲ ಮಾಡ್ತಿರಬೇಕು, ಹೊಸ ಹೊಸ ತಪ್ಪು ಮಾಡ್ತಾ ಇರಬೇಕು, ಇಲ್ಲಿನ ಮನುಷ್ಯ ಅನ್ಸ್ಕೊಳ್ಳಲ್ಲ. ಹಾಗೆ ಈ ಕೆಲವರು ಈ ಸಾಮೂಹಿಕ ವಿವಾಹ ವೇದಿಕೆ ಅಂತ ಏನು ಮಾಡ್ಕೊಂಡಿದ್ದಾರೆ, ಅದು ಮಾಡಲಿ, ಪ್ರಶ್ನೆ ಇಲ್ಲ. ಆದರೆ ಬನಶಂಕರಿ ದೇವಾಲಯದಲ್ಲಿ ಮಾಡ್ತಿರೋದ್ರಿಂದ ಈ ರೀತಿ ಪ್ರಶ್ನೆಗಳು ಬರ್ತಾ ಇದೆ. ಉದಾಹರಣೆಗೆ ನಿನ್ನೆ ಮಾನ್ಯ ಆಯುಕ್ತ ಹತ್ರ ಮತ್ತು ಕೇಂದ್ರ ಸ್ಥಾನಿಕ ಸಹಾಯಕರ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದೀವಿ. ನಿಮಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಸಾಮೂಹಿಕ ಮದುವೆಗೆ ಅಂತ ಪ್ರಶ್ನೆ ಕೇಳಿದಾಗ, ಇಲ್ಲ ಸರ್ ನಾವು ಯಾವುದು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಆದರೆ ಪರ್ಮಿಷನ್ ಕೊಡೋದಕ್ಕೆ ಮುಂಚೆನೇ ಈ ರೀತಿ ಪಾಂಪ್ಲೆಟ್ ಓಡಿಸುವಂಥದ್ದು, ಬ್ಯಾನರ್ ಹಾಕುವಂಥದ್ದು, ಅಲ್ಲಿಗೆ ಕಾನೂನಿಗಾಗಲಿ ಅಥವಾ ಒಂದು ವ್ಯವಸ್ಥೆಗಾಗಲಿ ಗೌರವ ಇಲ್ವಾ? ಪ್ರತಿ ವರ್ಷ ಇದೇ ಆಗಿದೆ. ಕಳೆದ 5-6 ವರ್ಷಗಳಿಂದ ಇದೇ ಕೊನೆ ಬಾರಿ, ಮುಂದಿನ ಸಲ ಅರ್ಜಿ ಹಾಕಬಾರ್ದು ಅಂತ ಕಂಡೀಷನ್ ಮಾಡಿಕೊಟ್ಟಿದೆ. ಇದು ಕೊನೆ ಬಾರಿ ಅಂತ ಹೇಳಿ ಕೂಡ ಮತ್ತೆ ಅರ್ಜಿ ಹಾಕುವಂಥದ್ದು, ವ್ಯವಸ್ಥೆನ ಗೊಂದಲಕ್ಕೆ ಇಡಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಈ ಸಾಮೂಹಿಕ ಮದುವೆಗಾಗಲಿ ಅಥವಾ ಇವರು ಮಾಡ್ತಿರುವಂಥ ದಂಧೆಗಾಗಲಿ ಅಥವಾ ಇವರ ಹೊಟ್ಟೆಪಾಡಿಗಾಗಲಿ ನಮ್ಮದು ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಶ್ನೆ ಇರೋದೇನೆಂದರೆ, ಬನಶಂಕರಿ ದೇವಾಲಯದ ಒಳಾಂಗಣದಲ್ಲಿ ಮತ್ತು ಬನಶಂಕರಿ ದೇವಾಲಯದ ಹೆಸರನ್ನು ಕೇಳಿಕೊಂಡು ಇದು ಅಪಚಾರ ಮಾಡಬಾರ್ದು ಅನ್ನೋದೊಂದೇ ಪ್ರಶ್ನೆ. ಏಕೆಂದರೆ ಈ ವ್ಯವಸ್ಥೆಯ ಈ ಕೆಲವು ವ್ಯಕ್ತಿಗಳೇನಿದ್ದಾರೆ, ಬನಶಂಕರಿ ದೇವಾಲಯಕ್ಕೆ ಯಾವತ್ತೂ ಆಸ್ತಿ ಆಗಿಲ್ಲ. ಅವರು ಒಂದು ಒಳ್ಳೆ ಕೆಲಸ ಮಾಡಿದಾರಾ ಅಥವಾ ದೇವಾಲಯದ ಆಸ್ತಿಯನ್ನು ಉಳಿಸುವಂಥ ಕೆಲಸ ಮಾಡಿದಾರಾ ಅಥವಾ ಬನಶಂಕರಿ ದೇವಾಲಯದ ಹೊಟ್ಟೆಪಾಡಿಗೋಸ್ಕರ ಬರುವಂಥ ಹೆಣ್ಣುಮಕ್ಕಳಿಗೆ ಶೋಷಣೆ ಆದಾಗ ಅದಕ್ಕೆ ತಡೆದು ಅವ್ರಿಗೆ ಸಾಂತ್ವನ ಹೇಳಿದಾರಾ? ಎಲ್ಲ ವಾಮಮಾರ್ಗಿಗಳ ಜೊತೆ ಸೇರಿ ಅಪಚಾರನೇ ಮಾಡ್ಕೊಂಡು ಬಂದಿದ್ದೀರಿ. ಆದ್ದರಿಂದ ಅದೇನು ಬೇಕಾರಾಗಲಿ, ಕಾನೂನುಬದ್ಧವಾಗಿ ಅದೇನು ಬೇಕೋ ಅದು ಮಾಡಲಿ. ಡಿಸಿಷನ್ ಮೇಕರ್ ಯಾರು? ಮಾನ್ಯ ಆಯುಕ್ತರು. ಆಯುಕ್ತರು ಪರ್ಮಿಷನ್ ತೊಗೊಂಡು ಏನು ಬೇಕಾದ್ರೂ ಮಾಡಲಿ. ಆದರೆ ಪರ್ಮಿಷನ್ ತಗೊಳ್ಳದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಿದ್ದೀರಾ ಅಂದರೆ ನೀವು ಯಾವ ರೀತಿ ಹಣ ಸಂಗ್ರಹ ಮಾಡ್ತಿದ್ದೀರಾ? ಮತ್ತು ನಿನ್ನೆ ಮಾನ್ಯ ಆಯುಕ್ತರು ಕೂಡ ಹೇಳಿದ್ದಾರೆ, ಯಾವುದೇ ಹಣ ಸಂಗ್ರಹ ಮಾಡಬಾರ್ದು. ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಹಣ ಕೊಡೋದಾದರೆ ದೇವಾಲಯದ ನಿಧಿಗೆ ಕೊಡಬೇಕು ಅಂತೇಳಿ. ಅವ್ರ ಜೇಬಿನಿಂದ ಹಣ ಹಾಕಿ ಏನು ಬೇಕಾದ್ರೂ ಮಾಡಿಕೊಳ್ಳಿ, ಬೇರೆಯವರ ಹಣವನ್ನು ತಗೊಳ್ಳಬಾರ್ದು. ಮತ್ತು ದೇವಾಲಯದ ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡು, ಉದಾಹರಣೆಗೆ ಬನಶಂಕರಿ ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಅಧೀಕ್ಷಕರು ಮತ್ತು ಆದಿಮೂರ್ತಿ, ಇವ್ರು 3 ಜನನು ಆ ವ್ಯಕ್ತಿಗಳಿಗೆ ಚೇಲಗಳ ಥರ ಕೆಲಸ ಮಾಡ್ತಿದ್ದಾರೆ. ದೇವಾಲಯದ ನಿಧಿಯಿಂದ ಸಂಭಾವನೆ ಕೊಡ್ತಿದ್ದಾರೋ ಅಥವಾ ಈ ರೀತಿ ಬೇರೆ ಯಾರಾದರೂ ಸಂಭಾವನೆ ಕೊಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಇದು ಮಾನ್ಯ ಆಯುಕ್ತರು ಸೀರಿಯಸ್ ಆಗಿ ತಗೊಳ್ಬೇಕು. ಬನಶಂಕರಿ ದೇವಾಲಯದೊಳಗೆ ಪರ್ಮಿಷನ್ ಕೊಡಬಾರ್ದು. ಮತ್ತು ಈ ಸಾಮೂಹಿಕ ಮದುವೆಗೂ ಬನಶಂಕರಿ ದೇವಾಲಯಕ್ಕೂ ಸಂಬಂಧ ಇಲ್ಲ. ಈ ಹಣವನ್ನು ಲೂಟಿ ಹೊಡೆಯೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದನ್ನ ಮಾನ್ಯ ಆಯುಕ್ತರು ಸೀರಿಯಸ್ ಆಗಿ ತಗೊಳ್ಬೇಕು. ಕಳೆದ 5 ವರ್ಷಗಳಿಂದ ಅರ್ಜಿ ಹಾಕ್ತಾನೆ ಇದ್ದೀವಿ, ಇದು ಕೊನೆ ಬಾರಿ ಅಂತ. ಆಗಾಗ ದೇವಾಲಯದ ಬನಶಂಕರಿ ದೇವಾಲಯನ ಮುಜುಗರಕ್ಕೆ ಒಳಗೆ ಮಾಡುವಂಥದ್ದು ಸೂಕ್ತ ಅಲ್ಲ. ಇದು ಬಹಳ ಎಚ್ಚರಿಕೆಯಿಂದ ನೀವು ಇದನ್ನ ಗಮನಿಸಬೇಕು. ಅಂಥ ವ್ಯಕ್ತಿಗಳನ್ನ ಸಾಮೂಹಿಕ ಮದುವೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಮಾಡಲಿ, ವೈಯಕ್ತಿಕವಾಗಿ ಮಾಡಲಿ, ಎಲ್ಲ ಟ್ರಾನ್ಸ್ಪರೆನ್ಸಿ ಇರಬೇಕು. ಆದರೆ ಬನಶಂಕರಿ ದೇವಾಲಯಕ್ಕೂ ಈ ಸಾಮೂಹಿಕ ಮದುವೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗಬೇಕು. ಇಷ್ಟೇ ಬಂಧುಗಳೇ ನಮಗೆ ಪ್ರಶ್ನೆ ಇರುವಂಥದ್ದು.